ಕಾಶ್ಮೀರದಲ್ಲಿ ನಡೆದಿರುವಂತ ಘಟನೆ ಇದೇನು ಮೊದಲಲ್ಲ, ಇಡೀ ಭಾರತದ ಜನರಿಗೆ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ. ಈ ಘಟನೆ ಮೊದಲೇನಲ್ಲ. 2000 ಇಸವಿಯಿಂದ ಅದರ ಹಿಂದೇನೂ ಸಾಕಷ್ಟು ಘಟನೆಗಳು ನಡೆದಿದ್ದಾವೆ, ಅದರ ಮುಂದೇನೂ ಇತ್ತೀಚೆಗೂ ಕೂಡ ಸಾಕಷ್ಟು ಘಟನೆಗಳು ನಡೆದಿದ್ದಾವೆ. ಹಾಗಾದ್ರೆ ಯಾವೆಲ್ಲ ರೀತಿಯಾಗಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಕಾಶ್ಮೀರದಲ್ಲಿ ಅನ್ನೋದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಈಗ ಬಹಳ ಪ್ರಮುಖವಾಗಿ ಮಾರ್ಚ್ 2000 ಅನಂತನಾಗ್ ಜಿಲ್ಲೆಯಲ್ಲಿ ದಾಳಿ ಮಾಡಿದ್ರು. 36 ಜನ ಸಾವನ್ನಪ್ಪಿದ್ರು. ಆಗಸ್ಟ್ 2020ರಲ್ಲಿ ನುನ್ವಾನ್ ಬೇಸ್ ಕ್ಯಾಂಪ್ ಮೇಲೆ ದಾಳಿ ಆಗಿತ್ತು. 32 ಜನ ಸಾವನ್ನಪ್ಪಿದ್ರು. ಜುಲೈ 2001 ಅಮರ್ನಾಥ್ ಯಾತ್ರಿಕರ ಮೇಲೆ ದಾಳಿಯಾಗಿತ್ತು. 13 ಜನ ಬಲಿಯಾಗಿದ್ರು. ಅದಾದ ನಂತರ ಅಕ್ಟೋಬರ್ ಜೊತೆಗೆ ಮಾರ್ಚ್ 2000ರಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿ ದಾಳಿಯಾಗಿ 36 ಜನ ಸಾವನ್ನಪ್ಪಿದ್ರು. ಮಾರ್ಚ್ 2000 ಅನಂತನಾಗ್ ಜಿಲ್ಲೆಯಲ್ಲಿ ದಾಳಿಯಾಗಿತ್ತು. 36 ಜನ ಸಾವನ್ನಪ್ಪಿದ್ರು. ಇನ್ನು ಆಗಸ್ಟ್ 2020 ನುನ್ವಾನ್ ಬೇಸ್ ಕ್ಯಾಂಪ್ ಮೇಲೆ ದಾಳಿ ಮಾಡ್ತಾರೆ ಇದೇ ನರಹಂತಕರು. ಆಗ 32 ಜನರನ್ನ ಬಲಿ ತೆಗೆದುಕೊಳ್ತಾರೆ. ನುನ್ವಾನ್ ಬೇಸ್ ಕ್ಯಾಂಪ್ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಬರೋಬ್ಬರಿ 32 ಜನ ಸಾವನ್ನಪ್ತಾರೆ. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಇತ್ತು. ಇನ್ನು ಜುಲೈ 2001ರಲ್ಲಿ ಅಮರ್ನಾಥ್ ಯಾತ್ರಿಕರ ಮೇಲೆ ದಾಳಿ ಮಾಡ್ತಾರೆ. ಆಗ 13 ಜನ ಬಲಿಯಾಗ್ತಾರೆ. ಅಕ್ಟೋಬರ್ 2001 ಆತ್ಮಾಹುತಿ ದಾಳಿಯನ್ನ ಮಾಡ್ತಾರೆ. 36 ಜನರನ್ನ ಬಲಿ ತೆಗೆದುಕೊಳ್ತಾರೆ ಈ ಪಾಪಿಗಳು. ನವೆಂಬರ್ 2002 IED ಸ್ಫೋಟ ಮಾಡ್ತಾರೆ. 9 ಭದ್ರತಾ ಸಿಬ್ಬಂದಿ ಜೊತೆಗೆ 3 ಮಹಿಳೆಯರು ಕೂಡ ಸಾವನ್ನಪ್ತಾರೆ. ಮಾರ್ಚ್ 2003 ನಂದಿ ಮಾರ್ಗ್ ಗ್ರಾಮದಲ್ಲಿ ದಾಳಿ ಆಗುತ್ತೆ. 37 ಕಾಶ್ಮೀರಿ ಪಂಡಿತರನ್ನ ಬಲಿ ಪಡೆದುಕೊಳ್ತಾರೆ. ಕಾಶ್ಮೀರಿ ಪಂಡಿತರು. ಇನ್ನು ಜೂನ್ 2005 ಪುಲ್ವಾಮಾ ಮಾರುಕಟ್ಟೆಯಲ್ಲಿ ಕಾರು ಸ್ಫೋಟ ಆಗುತ್ತೆ. 13 ಜನ ಸಾವನ್ನಪ್ತಾರೆ. ಜೂನ್ 2006 ಕುಲ್ಗಾಮ್ ದಾಳಿ ಆಗುತ್ತೆ. 9 ನೇಪಾಳಿ ಬಿಹಾರಿ ಕಾರ್ಮಿಕರು ಕೂಡ ಇಲ್ಲಿ ಸಾವನ್ನಪ್ತಾರೆ. ಜೂನ್ 2017 ಕುಲ್ಗಾಮ್ ಅಮರ್ನಾಥ್ ಯಾತ್ರಿಕರಿದ್ದಂತ ಬಸ್ ಮೇಲೆ ದಾಳಿ ಮಾಡ್ತಾರೆ. 8 ಜನ ಬಲಿಯಾಗ್ತಾರೆ. ಇನ್ನು ಮಾರ್ಚ್ 2000 ಇಸ್ವಿನಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿ ದಾಳಿ ಆಗಿರೋದು 36 ಜನ ಸಾವನ್ನಪ್ತಾರೆ. ಆ ನಿಟ್ಟಿನಲ್ಲಿ 2000 ಇಸ್ವಿಯಿಂದ ನೋಡಿದ್ರೆ ಹಿಂದೆನೂ ಕೂಡ ನಡೆದಿದೆ. ಅಲ್ಲಿಂದ ಇಲ್ಲಿಯವರೆಗೂ ಬರೀ ಸಾವು ನೋವಿನ ಸಂಗತಿಗಳು. 2019 ಆರ್ಟಿಕಲ್ 370 ಯಾವಾಗ ಅಬ್ರಿಗೇಷನ್ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಧೈರ್ಯ ಬರುತ್ತೆ. ಆ ಕಲ್ಲು ತೂರಾಟ, ಟೈರಿಗೆ ಬೆಂಕಿ ಹಾಕೋದು, ನಮ್ಮ ದೇಶದ ಸೈನಿಕರ ಮೇಲೆ ದಾಳಿ ಮಾಡುವಂತ ಏನ ಕೆಲಸ ಆಗ್ತಿತ್ತಲ್ಲ, ಅವೆಲ್ಲದಕ್ಕೂ ಕೂಡ ಬಹುತೇಕ ಫುಲ್ ಸ್ಟಾಪ್ ಬಿದ್ದಿತ್ತು. ಈಗ ಸರಿ ಆಯ್ತಪ್ಪ ಅನ್ನೋ ಅಷ್ಟರಲ್ಲಿ ಮತ್ತೆ ನೀಟಾಗಿ ಹೊಂಚ ಹಾಕಿ ಪ್ಲಾನ್ ಮಾಡಿ ಸಂಚು ಮಾಡಿ ನಮ್ಮವರನ್ನ ಬಲಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈಗ ಮತ್ತೆ ಅದೇ ಭಯ ಶುರುವಾಗಿರುತ್ತೆ ಕಾಶ್ಮೀರ ಜನರಿಗೆ. ಯಾವಾಗ ಕಾಶ್ಮೀರ ವಿಚಾರ ಬಹಳಷ್ಟು ಸುದ್ದಿ ಆಯ್ತು ಅಂತ ಅಂದ್ರೆ, ಕಾಶ್ಮೀರಿ ಪಂಡಿತರನ್ನ ಏನು ಬಲಿ ಪಡೆದುಕೊಂಡ್ರಲ್ಲ ಈ ನರಹಂತಕರು ನೀಚರು, ಆಗ ಇಡೀ ದೇಶ ಎಚ್ಚೆತ್ತುಕೊಳ್ಳುತ್ತೆ. ಈ ರಾಕ್ಷಸರನ್ನ ಸುಮ್ಮನೆ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನ ಮಾಡಲಾಗುತ್ತೆ. ಅದಾದ ನಂತರ ಯಾವಾಗ ಈ ಹಿಂದೆ ನಮ್ಮ ಸೈನಿಕರು ಹೋಗ್ತಾ ಇದ್ದಂತ ಬಸ್ ಮೇಲೆ ದಾಳಿ ಮಾಡಿ ಪುಲ್ವಾಮಾ ದಾಳಿ ಕೂಡ ಮಾಡಿದ್ರು. ಅದೊಂದು ಕರಾಳ ದಿನ ಆಗೋಗ್ಬಿಡ್ತು ನಮ್ಮ ಭಾರತಕ್ಕೆ. ಫೆಬ್ರವರಿ 14 ಆ ಸಂದರ್ಭದಲ್ಲಿ ಆಗಿದ್ದಂತ ದಾಳಿ ಅದು ಇಡೀ ಭಾರತದ ಜನ ಮಮ್ಮಲ ಮರಗಿದ್ರು. ಅದಾದ ನಂತರವೇ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ. ಸರ್ಜಿಕಲ್ ಸ್ಟ್ರೈಕ್ ಹೆಂಗಾಗುತ್ತೆ, ಉಗ್ರರು ಅಡಗಿದ್ದಂತ ಪ್ರದೇಶಕ್ಕೆ ಹೋಗಿ, ಅಂದ್ರೆ ಪಾಕಿಸ್ತಾನದಲ್ಲಿದ್ರು, ಎಂಟ್ರಿ ಕೊಟ್ಟು ನಮ್ಮ ಯೋಧರು ರಾತ್ರೋರಾತ್ರಿ ಕಾರ್ಯಾಚರಣೆಯನ್ನ ನಡೆಸಿ ಅಲ್ಲಿನ ಉಗ್ರರನ್ನ ಹೊಡೆದು ಹಾಕಿ ಬಂದಿದ್ರು. ಕಂಪ್ಲೀಟ್ ಅವರ ನೆಲೆಯನ್ನ ಧ್ವಂಸ ಮಾಡಿದ್ರು. ಬಹಳ ಗರ್ವದ ಕ್ಷಣಗಳು. ಆದ್ರೆ ಇಂಥ ದುರಂತಗಳು ಮತ್ತೆ ಆದಾಗ ಭಗವಂತ ಸುಮ್ಮನಿದ್ರೆ ಆಗತ್ತಾ? ಪ್ರತೀಕಾರ ಹೇಗಿರ್ಬೇಕು ಅಂತಂದ್ರೆ ಮತ್ತೆ ದಾಳಿ ಮಾಡೋದಕ್ಕೂ ಯೋಚನೆ ಮಾಡಬೇಕು ಅಲ್ಲ. ದಾಳಿಯ ಡೇಟ್ಗಳನ್ನ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ನೋಡ್ತಾ ಇದ್ರೇನೆ ಹೊಟ್ಟೆ ಉರಿಯುತ್ತೆ. ಎಷ್ಟು ಮನೆಗಳು, ಎಷ್ಟು ಕುಟುಂಬಗಳು ಅನಾಥವಾಗಿದ್ದಾವೆ. ಎಷ್ಟೋ ಜನ ಅವರನ್ನೇ ನಂಬ್ಕೊಂಡು ಬದುಕ್ತಾ ಇರ್ತಾರೆ, ಆ ವ್ಯಕ್ತಿಯನ್ನೇ ನಂಬ್ಕೊಂಡು ಬದುಕ್ತಾ ಇರ್ತಾರೆ. ಆ ವ್ಯಕ್ತಿನೇ ಇಲ್ಲ ಅಂತ ಅಂದಾಗ ಇಡೀ ಕುಟುಂಬ ನಾಶ ಆಗಿ ಹೋಗ್ಬಿಡುತ್ತೆ. ಎಷ್ಟು ಜನ ನಾವೆಲ್ಲ ಎಷ್ಟು ದಿನ ನೋಡಕ್ಕಾಗುತ್ತೆ ಆ ಜನರನ್ನ, ಕುಟುಂಬವನ್ನ? ಅಯ್ಯೋ ಅಂತ ಮಮ್ಮಲ ಮರಗ್ತೀವಿ. ಅದಾದ ನಂತರ ಸ್ವಲ್ಪ ದಿನ ಆದ್ಮೇಲೆ ನಾವು ಮರ್ತ್ ಬಿಡ್ತೀವಿ. ಅದು ಜೀವನ ಸಾಕ್ತಾ ಒಂದಿಷ್ಟು ಅಲ್ಪ ಸ್ವಲ್ಪ ಒಂದಿಷ್ಟು ಪರಿಹಾರ ಸಿಗುತ್ತೆ ಆ ಕ್ಷಣಕ್ಕೆ. ಓಕೆ, ಮುಂದೆ ಕುಟುಂಬಗಳ ಜೀವನ ಪರ್ಯಂತ ಅವರಿರೋವರೆಗೂ ಕೂಡ ಈ ಘಟನೆ ನೆನಪು ಮಾಡ್ಕೊಂಡು ಅವರು ಮರುಗ್ತಾ ಇರ್ತಾರೆ. ಹಾಗಾಗಿ ಸರ್ಕಾರ ಈ ಬಾರಿ ತೆಗೆದುಕೊಳ್ಳುವಂತ ನಿರ್ಧಾರ ಇದೆಯಲ್ಲ, ಎಲ್ಲರೂ ಕೂಡ ಚಿತ್ತ ಅಲ್ಲೇ ಇಟ್ಟಿರೋದು. ಸರ್ಕಾರ ಏನ್ ಮಾಡಬಹುದು, ಸರ್ಕಾರದ ಮೇಲೆ ಎಲ್ಲ ಕಂಪ್ಲೀಟ್ ಭಾರವನ್ನ ಅಲ್ಲಿ ಹಾಕಿ ಇಡೀ ಜನ ನೋಡ್ತಿರೋ, ನಮ್ಗೇನು ಮಾಡಕ್ಕಾಗಲ್ಲ. ಆ ನಿಟ್ಟಲ್ಲೇ ಸರ್ಕಾರದ ನಿರ್ಧಾರದ ಮೇಲೆ ಎಲ್ಲರ ಗಮನ ಇದೆ. ಸಭೆಗಾಗ್ಲೇ ಮೀಟಿಂಗ್ ನಡೀತಾ ಇದೆ, ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಿದೆ. ಆ ನಿಟ್ಟಿನಲ್ಲಿ ಮುಂದೆ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರ ಹೆಂಗಿರುತ್ತೆ, ಆಪರೇಷನ್ ಹೆಂಗ್ ಮಾಡ್ತಾರೆ,
ಎಲ್ಲವನ್ನ ಕಾದ್ ನೋಡ್ಬೇಕು ಇನ್ನೇನು ಸುದ್ದಿಗೋಷ್ಠಿ ಮಾಡಿದಾಗ ಆದ್ರೆ ಏನ್ ಹೇಳ್ತಾರೆ ಅನ್ನೋದಾಗಿ. ಇಷ್ಟು ದಾಳಿಗಳನ್ನ ಏನ್ ನಡೆಸಿದಾರಲ್ಲ ಅದು ಬ್ಯಾಕ್ ಟು ಬ್ಯಾಕ್ 2003 2005 2001 ಹಿಂಗೆ ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನ ನಡೆಸಿದ್ದಾರೆ. ಸಾಕಷ್ಟು ಜನರನ್ನ ಬಲಿ ತೆಗೆದುಕೊಂಡಿದ್ರು. ಆದ್ರೆ ಇವಾಗ ಈ ಘಟನೆಯಿಂದ ಇಡೀ ಭಾರತ ರೊಚ್ಚಿಗೆದ್ದಿದೆ ಮತ್ತು ಸೇಡಿಗೆ ಸೇಡು, ಅಂದ್ರೆ ಅವರನ್ನ ಬಿಡಲೇಬೇಕು, ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ. ಅವ್ರು ಎಲ್ಲೇ ಅಡಗಿ ಕೂತಿದ್ರು ಕೂಡ ಹೊಕ್ಕಿ ಹೊಡಿಬೇಕು ಅವರನ್ನ ಅಂತ ಹೇಳಿ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಇಡೀ ಭಾರತದ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಅದರಂತೆ ಈಗ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಮೇಲೆ ಎಲ್ಲರ ಚಿತ್ತ ಇದೆ. ಯಾವ ರೀತಿಯಾದಂತಹ ಡಿಸಿಷನ್ ನರೇಂದ್ರ ಮೋದಿ ಅಂಡ್ ಟೀಮ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದಿಷ್ಟು ಈವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.